ಸಮ್ಮು ಮತ್ತು ವಿಕ್ಕಿ ಬಂದರೆ ಸಾಕಾಗಿದೆ ನನಗೆ. ಬರ್ತಾರೆ ಮಿಂಚು, ಇನ್ನು 3 ದಿನ ಅಷ್ಟೇ. ನಿನಗೆ ಗೊತ್ತಾ, ತ್ರಿಶಾಲಾ ಅಮ್ಮೋರಿಂದ ನಂಗೊಂದು ದೊಡ್ಡ ಕನಸು ನೆರವೇರ್ತು. ಅತ್ತೆಯಿಂದ ನಿನ್ನ ಕನಸು ನೆರವೇರ್ತಾ? ಏನದು? ನಾನು ದಿನ ಈ ಫಾರ್ಮ್ ಹೌಸ್ ಮುಂದೆನೇ ಹೋಗ್ತಿದ್ದೆ ಮಿಂಚು, ಸುಮ್ಮನೆ ಹೋಗ್ತಿರ್ಲಿಲ್ಲ, ನಿಂತಿದ್ದು ವಾವ್ ಎಷ್ಟು ಚೆನ್ನಾಗಿದೆ, ಒಂದ್ಸರಿನಾದರೂ ಇದ್ರೊಳಗಡೆ ಹೋಗಿ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಇದು ತ್ರಿಶಾಲಾ ದೇವಿ ಅಮ್ಮೋರ್ದು ಅಂತ ನನಗೆ ಗೊತ್ತೇ ಇರಲಿಲ್ಲ. ನೆನೆ ನೀನು ಅಡ್ರೆಸ್ ಹೇಳಿದ್ಮೇಲೆ ಇದು ಅಮ್ಮೋರ್ದು ಅಂತ ಗೊತ್ತಾಗಿದ್ದು. ಆಗ ನಂಗೆ ಎಷ್ಟೋ ಖುಷಿ ಆಯಿತು ಗೊತ್ತಾ, ಸಖತ್ ಖುಷಿ ಆಯಿತು ಈ ಮನೆ ನೋಡ್ಬೋದು ಅಂತ. ಅಮ್ಮವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್. ನಂದು ಅದೃಷ್ಟನೋ ಅದೃಷ್ಟ ಮಿಂಚು. ಅಯ್ಯಯ್ಯೋ ಮಿಂಚು, ನಿನ್ ಜೊತೆ ಮಾತಾಡ್ತಿದ್ರೆ ನಾನು ಎಲ್ಲ ಕೆಲಸ ಮರಿತೀನಿ. ಫಸ್ಟು ಅಮ್ಮವ್ರನ್ನ ಮಾತಾಡ್ಸ್ಕೊಂಬರ್ತೀನಿ. ಧರ್ಮಛತ್ರ ಆಗಿ ಹೋಗಿದೆ ನನ್ನ ಆಫೀಸ್. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ. ಏನ್ ಮಾಡ್ತಿದ್ದಾನ ಸಮುದ್ರ? ಈ ದಾನ ಧರ್ಮಕ್ಕೆಲ್ಲ ನೇತ್ರ ಪ್ರಭಾವ ಕಾರಣ ಅನ್ಸ. 2 ಲಕ್ಷ ದಾನ ದೇವಸ್ಥಾನಕ್ಕೆ ಅದರ ಜೀರ್ಣೋದ್ಧಾರಕ್ಕೆ. ತೊಲಗು ಇಡಿಯಟ್, ಮುಳುಗಿಸಿ ಬಿಡ್ತಾರೆ. ಪ್ರೊಡಕ್ಷನ್ ಕಮ್ಮಿ, ಖರ್ಚು ಜಾಸ್ತಿ. ಸತ್ಯಮೂರ್ತಿ ಹಾಸ್ಪಿಟಲಲ್ಲಿ ನರಳಿ ಸಾಯ್ತಾನೆ. ಅವನ ಸಾವಿಗೆ ಕಾರಣ ಸಮುದ್ರ ಆಗ್ತಾನೆ. ಅನುಭವಿಸು ಸಮುದ್ರ. ನೀನು ಬಿಸ್ನೆಸ್ ಟೂರ್ ಮುಗಿಸಿ ಬರೋ ವೇಳೆಗೆ ಇಲ್ಲಿ ನಿನ್ನ ಪರಿಸ್ಥಿತಿ ಪೂರ್ತಿ ಬದಲಾಗುತ್ತೆ. ಸಾಯಿ ಮಗನೇ. ಈ ದಾನ ಧರ್ಮಕ್ಕೆಲ್ಲ ನೇತ್ರ ಪ್ರಭಾವ ಕಾರಣ ಅನ್ಸುತ್ತೆ. ಮುಳುಗಿಸಿ ಬಿಡ್ತಾನೆ. ಪ್ರೊಡಕ್ಷನ್ ಕಮ್ಮಿ, ಖರ್ಚು ಜಾಸ್ತಿ. ಅತ್ತೆ ಮುಖದ ಮೇಲೆ ಫೈಲ್ ಎತ್ತಿದ್ದನ್ನ ನಾನು ನೋಡಿದೆ. ನಿನ್ನ ಚಿಂತೆ ಕಾರಣ ಅದೇ ತಾನೆ? ಚಿಂತೆ ಅಂತ ಅಲ್ಲ ಮಿಂಚು, ಪಾಪ ಅಲ್ವಾ ಕೆಲಸ ಮಾಡೋರು. ಅಮ್ಮೋರು ಹೀಗೆ ಮಾಡಬಾರ್ದಿತ್ತು. ಪಾಪ ಪುಣ್ಯ ಅಂತ ಹೇಳಕ್ ಹೋದ್ರೆ ಅದೆಲ್ಲ ಪುಸ್ತಕದ ಬದನೆಕಾಯಿ ಅಂತ ಹೇಳ್ತಾರೆ. ಅವ್ರಿಗೇನು ಹೇಳಕ್ ಹೋಗ್ಬಾರ್ದು. ಹೇಗ್ ನಡೀತಿದ್ಯೋ ನಡೀಲಿ. ಅದು ಹಾಗಲ್ಲ ಮಿಂಚು. ಅಮ್ಮೋರು ಇಂಥ ದೊಡ್ಡ ಸಂಸ್ಥೆನ ನಡೆಸ್ತಾ ಇದ್ದಾರೆ. ಅವ್ರ ಪ್ರೆಷರ್ ಏನು ಅಂತ ನನಗೆ ಗೊತ್ತು. ಆದ್ರೆ ಕೆಲ್ಸಗಾರ್ ಮನ್ಸ್ ನೋಯಿಸ್ಬಾರ್ದಲ್ವಾ? ಅವ್ರ ಕೈಯೂರಿ ನಮ್ಗೆ ಒಳ್ಳೇದಲ್ಲ ಮಿಂಚು. 5 ಬೆರಳು ಒಂದೇ ಸಮ ಇರುತ್ತಾ? ನಿನ್ ತರ ತಾಳ್ಮೆ, ಒಳ್ಳೆ ಆಲೋಚನೆ ಎಲ್ರಿಗೂ ಇರ್ಬೇಕಲ್ವಾ? ಹಾಗೆ ಬರ್ಬೇಕಲ್ವಾ? ಕೆಲವೊಂದ್ಸರಿ ಕಣ್ಣಿದ್ದು ಕುರುಡ್ರಾಗ್ಬೇಕಾಗತ್ತೆ. ಮಿಂಚು, ಯಾವ್ದೇ ಉದ್ದೇಶ ಇಲ್ದೆ ಒಂದ್ ನಿಜ ಹೇಳ. ನೀನ್ ಹೇಳೋದೆಲ್ಲ ನಿಜ. ಹೇಳು ಏನಂತ. ನಂಗೆ ಯಾಕೋ ಸಮುದ್ರ ಸರ್ ನೆನ್ಪಾಗ್ತಿದ್ದಾರೆ ಮಿಂಚು. ಯಾಕೆ ನೇತ್ರ? ಆ ಕೆಲ್ಸಗಾರ ಮೇಲೆ ಫೈಲ್ ಎಸಿದ್ರಲ್ವಾ, ಆ ಜಾಗದಲ್ಲಿ ಸಮುದ್ರ ಸರ್ ಇದ್ದಿದ್ರೆ ಖಂಡಿತ ಅವ್ರು ಹೀಗ್ ಮಾಡ್ತಿರ್ಲಿಲ್ಲ. ಅವ್ರಿಗೆ ಬುದ್ಧಿ ಹೇಳ್ತಿದ್ರು. ಎಲ್ರೂ ವಿಶ್ವಾಸದಲ್ಲಿ ತಗೊಂಡು ಕೆಲಸ ಮಾಡ್ಬೇಕಲ್ವಾ? ಅಮ್ಮೋರು ಯಾಕೆ ಹೀಗೆ ಮಾಡ್ತಿಲ್ಲ? ನಿನ್ಗೇನ್ ಗೊತ್ತು? ಅತ್ತೆಗೆ 2 ಮುಖ ಇದೆ. ಏನು? ಅಮ್ಮೋರ್ಗೆ 2 ಮುಖ ಇದೆಯಾ?
ಏನ್ ಮಿಂಚು ಹೀಗೆ ಹೇಳ್ತಿದ್ಯಾ? ಫಾರ್ಮ್ ಹೌಸಿನ ಮಣ್ಣಿನ ಧೂಳ್ಗೂ ಕಿವಿ ಇರುತ್ತೆ. ಹೋಗ್ತಾ ಹೋಗ್ತಾ ನಿಂಗೆ ಎಲ್ಲ ಗೊತ್ತಾಗತ್ತೆ. ನೀನ್ ನನ್ನ ಏನು ಕೇಳ್ಬೇಡ, ನಾನು ಏನು ಹೇಳಲ್ಲ. ಸರಿ ಮಿಂಚು. ಇದೇನಿದು ನೇತ್ರ? ಶ್ರೀ ಮಂಜುನಾಥ ಸ್ವಾಮಿ 27 kgs 33,000. ನನಗಿದೇನು ಅಂತಾನೆ ಅರ್ಥ ಆಗ್ತಿಲ್ಲ. ಪರ್ಚೇಸ್ ಎಂಟ್ರಿ ಕೂಡ ಆಗಿಲ್ಲ. ಓ ಅದು ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗ್ ಫಸ್ಟ್ ಸೀಡ್ ಬ್ಯಾಗು. ಸಮುದ್ರ ಸರ್ ಆ ಹೆಸರಿಟ್ಟಿದ್ದಾರೆ ಮಿಂಚು. ನಾವು ಸ್ಕೂಲಲ್ಲಿ ಫಸ್ಟ್ ಪೇಜ್ ದೇವ್ರಿಗೆ ಅಂತ ಬಿಡ್ತೀವಲ್ಲ ಆ ಥರ ಇದು ನಮ್ಮ ಫಸ್ಟ್ ಸೀಡ್ ಬ್ಯಾಗ್ ಅಲ್ವಾ, ಅದಕ್ಕೇನೆ ಇದು ಪರ್ಚೇಸ್ ಎಂಟ್ರಿಲಿ ಎಂಟ್ರಿ ಮಾಡಿಲ್ಲ. ಗುಡ್ ಗುಡ್ ಗುಡ್. ನನಗೆ ಚೆನ್ನಾಗಿ ಗೊತ್ತು ಸಮುದ್ರ ನಿನ್ಗೋಸ್ಕರನೇ ಶ್ರೀ ಮಂಜುನಾಥ ಅಂತ ಹೆಸರಿಟ್ಟಿರ್ತಾನೆ ಅಂತ. ಕಳ್ಳ. ಇರ್ಲಿ ಅವ್ನು ಬರ್ಲಿ, ಅವನಿಗೆ ಮಾಡ್ತೀನಿ ನೋಡು. ಪಾಪ ಮಿಂಚು, ಸುಮ್ಮನೆ ಇರೆ, ಆ ಥರ ಎಲ್ಲ ಹೇಳ್ಬಾರ್ದು. ಏನು ಕನ್ಸೋನು? ಆಯ್ತಾಯ್ತು, ಕಂಟಿನ್ಯೂ. ಸ್ಯಾಲ್ರಿ ಚೆಕ್ ಮಾಡ್ತಿದ್ದೀನಿ, ಕಾನ್ಸಂಟ್ರೇಷನ್ ತಪ್ಪುತ್ತೆ, ಸುಮ್ಮನೆ ಇರು. ನೇತ್ರ, ಈ ಎಂಟ್ರಿ ಕರೆಕ್ಟಾಗಿದೆಯಾ ನೋಡು. ಮಿಂಚು GST ಆ್ಯಡ್ ಮಾಡು, ಮಿಕ್ಕಿದೆಲ್ಲ ಕರೆಕ್ಟಾಗಿದೆ. ಈ ಟ್ಯಾಕ್ಸ್ ಎಲ್ಲ ಸುಮ್ಮನೆ ವೇಸ್ಟು, ದರಿದ್ರ. ಏ ಮಿಂಚು, ಟ್ಯಾಕ್ಸ್ ಬಗ್ಗೆ ಆ ಥರ ಎಲ್ಲ ಮಾತಾಡ್ತಾರ? ಇರೋರ ಹತ್ರ ಟ್ಯಾಕ್ಸ್ ಮೂಲಕ ಹಣಗಳನ್ನ ಕಲೆಕ್ಟ್ ಮಾಡಿಕೊಂಡು ಇಲ್ಲದೆ ಇರೋರ ಹತ್ರ ಯಾವ್ದಾವ್ದೋ ಯೋಜನೆಗಳ ಮೂಲಕ ಅವ್ರಿಗೆ ಸಹಾಯ ಮಾಡ್ತಾರೆ. ಟ್ಯಾಕ್ಸ್ನ ಗೋಳು ಅಂತ ಹೇಳ್ಬಾರ್ದು. ಸಮುದ್ರ ಅವರೇ, ನ್ಯಾಯ ಬೇಕು, ಆಚೆ ಬನ್ರಿ. ತ್ರಿಶಾಲಾ ದೇವಿ ಅವರೇ, ಆಚೆ ಬನ್ನಿ, ನ್ಯಾಯ ಬೇಕು. ನ್ಯಾಯ ಬೇಕು. ಆಫೀಸ್ಗೆ ಹೋದ್ರೆ ನಮ್ಮನ್ನ ಭಿಕ್ಷುಕರಾಗಿ ನೋಡ್ತಾರೆ. ನಾವು ನ್ಯಾಯ ಸಿಗದೆ ಇಲ್ಲಿಂದ ಹೋಗಲ್ಲ. ಬನ್ರಿ ಆಚೆಗೆ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸತ್ಯಮೂರ್ತಿಗೆ ನ್ಯಾಯ ಬೇಕು, ನ್ಯಾಯ ಬೇಕು. ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಳಬೇಡ ಶಾರದಮ್ಮ, ನಾವೇನ್ ಭಿಕ್ಷುಕರ? ತೋರಿಸ್ತೀನಿ ನಾವ್ ಯಾರು ಅಂತ. ಶ್ರೀಮಂತರ ಯೋಗ್ಯತೆನೇ ಅಷ್ಟು, ಕೆಲಸ ಆಗಗಂಟ ಅಷ್ಟೇ. ಬಡವ್ರ ಶಾಪ ಒಳ್ಳೇದಾಗಲ್ಲ. ಹೆಣ್ಮಗುಗೆ ಕಣ್ಣೀರ್ ಹಾಕ್ಸಿದಾರ, ನಿಮ್ಗೆ ಒಳ್ಳೇದಾಗಲ್ಲ. ಇಷ್ಟು ಕೂಗುರು ಬರ್ತಾ ಇದಲ್ಲ, ಕೈ ಸಿಕ್ಕಿದಲ್ಲ, ಎತ್ತು ಬರ್ದಾಕ್ರ. ನೀವೆಲ್ಲ ಯಾಕೆ ಗಲಾಟೆ ಮಾಡ್ತಿದ್ದೀರಾ? ನಮ್ಗೆ ಸಮುದ್ರ ಸರ್ ಬೇಕು. ಕರೀರಿ ಅವ್ರನ್ನ. ನ್ಯಾಯ ಸಿಗದೆ ನಾವಿಲ್ಲಿಂದ ಹೋಗಲ್ಲ. ಬೆಂಕಿ ಹಚ್ತೀನಿ ಫಾರ್ಮ್ ಹೌಸ್ಗೆ. ತಗೊಂಬರ ಪೆಟ್ರೋಲ್ನ. ನಿನ್ಗೇನು ಗೊತ್ತು, ಅತ್ತೆಗೆ 2 ಮುಖ ಇದೆ. ಅಯ್ಯೋ, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ಅನ್ನ ಕೊಡೋ ಜಾಗ ಇದು. ಬೆಂಕಿ ಹಚ್ಚೋ ಮಾತ್ರ ಆಡ್ಬೇಡಿ. ಏನ್ ವಿಷಯ ಅಂತ ಹೇಳಿ. ಒಂದು ಸಮುದ್ರ ಸರ್ನ ಕರೆಸಿ, ಇಲ್ಲ ತ್ರಿಶಾಲಾ ದೇವಿ ಅವ್ರನ್ನ ಕರೆಸಿ. ಸಮುದ್ರ ಸರ್ ಇಲ್ಲ, ಅವರು ಬಿಸ್ನೆಸ್ ಟ್ರಿಪ್ಪಿಗೆ ಹೋಗಿದ್ದಾರೆ. 3 ದಿನ ಬಿಟ್ಕೊಂಡ್ ಬರ್ತಾರೆ. ಏನ್ ವಿಷಯ ಅಂತ ಹೇಳಿ. ಸತ್ಯಮೂರ್ತಿಯವರು ನಂಗೆ ಅಣ್ಣ ಇದ್ದಂಗೆ. ನಿನ್ನ ಹೆಸರೇನಮ್ಮ? ನೇತ್ರಾವತಿ. ನೋಡಮ್ಮ ನೇತ್ರಾವತಿ, ಸತ್ಯಮೂರ್ತಿ ನನ್ನ ಗಂಡ. ನಿಮ್ಮ ಆಫೀಸಲ್ಲಿ ಮಾರ್ಕೆಟಿಂಗ್ ಕೆಲಸ ಮಾಡೋದು. ಅವ್ರ ಕೆಲ್ಸದಲ್ಲಿದ್ದಾಗಲೇ ಆಕ್ಸಿಡೆಂಟ್ ಆಗಿ ಸೀರಿಯಸ್ ಆಗಿ ಆಸ್ಪತ್ರೆಯಲ್ಲಿದ್ದಾರೆ. ಏನು? ಸತ್ಯಮೂರ್ತಿ ಅವ್ರಿಗೆ ಸೀರಿಯಸ್ ಆಗಿದೆಯಾ? ಹೌದು. ಆಪರೇಷನ್ ಆಗಿಲ್ಲ ಅಂದ್ರೆ ಡಾಕ್ಟ್ರು ಬದುಕೋದೇ ಕಷ್ಟ ಅಂತ ಹೇಳ್ತಿದ್ದಾರೆ. ತುಂಬಾ ಸೀರಿಯಸ್ ಆಗಿದ್ದಾರೆ, ಆಸ್ಪತ್ರೆಯಲ್ಲಿದ್ದಾರೆ. ಆಫೀಸ್ ಹತ್ರ ಹೋದ್ರೆ ನಾಯಿ ತರ ನೋಡ್ತಾರ ನಮ್ಮನ್ನ. ಫಾರ್ಮ್ ಹೌಸ್ ಹತ್ರ ಹೋದ್ರೆ ಸಿಗ್ತಾರೆ ಸಮುದ್ರ ಸರ್ ಅಂದ್ರು, ಅದಕ್ಕೆ ಬಂದ್ವಿ. ಕರಿಯಮ್ಮ ಅವ್ರನ್ನ. ಅಮ್ಮೋರ್ ಇದ್ದಾರೆ. ಇವಾಗ ಏನಾಗ್ಬೇಕು ಅಂತ ಹೇಳಿಮ್ಮ. ಅವ್ರ ಆಪರೇಷನ್ಗೆ 2 ಲಕ್ಷ ಬೇಕು. ಅವ್ರ ಕಂಪ್ನಿಲಿ ಕೆಲ್ಸದ ಮೇಲಿದ್ದಾಗಲೇ ಆಕ್ಸಿಡೆಂಟ್ ಆಗಿರೋದು. ಅವ್ರ ಖರ್ಚೆಲ್ಲ ಕಂಪ್ನಿಯವರೇ ನೋಡ್ಕೋಬೇಕು. ಆಫೀಸ್ ಹತ್ರ ಹೋದ್ರೆ ತಲೆಗೊಂದೊಂದು ಮಾತಾಡ್ತಾರೆ. ಆಗಲ್ಲ ಅಂತಾರೆ. ನಾನು 6 ತಿಂಗಳು ಗರ್ಭಿಣಿ, ನಾನು ಎಲ್ಲೋಗ್ಲಿ ಭಿಕ್ಷೆ ಬೇಡಕ್ಕೆ?
ನೋಡಿ ಅಮ್ಮ, ಅಮ್ಮೋರಾಗಲಿ ಸಮುದ್ರ ಸರ್ ಆಗಲಿ ಜೊತೆ ಕೆಲಸ ಮಾಡೋರಿಗೆ ಸಹಾಯ ಮಾಡೇ ಮಾಡ್ತಾರೆ. ಅವ್ರು ಯಾವತ್ತೂ ಕೇರ್ಲೆಸ್ ಆಗಿ ನಡ್ಕೊಳ್ಳಲ್ಲ. ನೀವು ಚಿಂತೆ ಮಾಡಬೇಡಿ, ಅಮ್ಮೋರಿದ್ದಾರೆ, ನಾನು ಅವ್ರಿಗೆ ವಿಷಯ ತಿಳಿಸಿ ಬರ್ತೀನಿ. ಹತ್ತು ನಿಮಿಷ ನೋಡೋಣ, ಇಲ್ಲಾಂದ್ರೆ ಬೆಂಕಿ ಹಚ್ಚೋಣ. ಇವ್ರ ಯಜಮಾನ್ರು ಆಸ್ಪತ್ರೆಯಲ್ಲಿ ನಳ್ತಾ ಬಿದ್ದವ್ರೆ. ಯಜಮಾನ್ರಂತೆ ಯಜಮಾನ್ರು ಯಾರು ಕೇರೆ ಅಂತ ಇಲ್ಲ. ಇವ್ರ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. 30 ಲೀಟ್ರ್ ಪೆಟ್ರೋಲ್ ಇದೆ ಬಿಡಿ ಅಣ್ಣ, ಬೆಂಕಿ ಹಚ್ಚಿಬಿಡ್ತೀನಿ ಫಾರ್ಮ್ ಹೌಸ್ಗೆ. ಇವ್ರೇನು ದುಡ್ಡು ಕೊಡೋ ಥರ ಕಾಣ್ತಾ ಇಲ್ಲ. ದುಡ್ಡೆಲ್ಲ ಬೆಂಕಿ ಹಚ್ಚಿಬಿಡೋಣ ಇವ್ರನ್ನ. ಇವ್ ನೇತ್ರ ಬೆಂಕಿ ಹಚ್ತೀನಂತ ಹೆದರಿಸ್ತಾ ಇದ್ದಾರೆ. ಹೆದರ್ಕೂ ಬೇಡ ಮಿಂಚು, ಅಮ್ಮೋರಿದ್ದಾರೆ ಅಲ್ವಾ, ಅವ್ರು ಇದಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲ. ನೀನು ಧೈರ್ಯವಾಗಿರು. ಎಷ್ಟು ಜೋರಾಗಿ ಕೂಗ್ತಿದ್ದಾರೆ. ಅತ್ತೆ ನೋಡಿದ್ರೆ ಸುಮ್ಮನೆ ಕೂತ್ಕೊಂಡಿದ್ದಾರೆ, ಏನು ಅಂತಲೂ ವಿಚಾರಿಸ್ಲಿಲ್ಲ. ನನಗೆ ತುಂಬ ಭಯ ಆಗ್ತಿದೆ ಕಣೆ. ನಾನು ಸಮುದ್ರಕ್ಕೆ ಕಾಲ್ ಮಾಡ್ತೀನಿ. ಸುಮ್ಮನೆ ಇರು ಮಿಂಚು, ಸಮುದ್ರ ಸರೇನು ಇಲ್ಲೇ ಪಕ್ಕದಲ್ಲಿದ್ದಾರಾ? 1000 ಕಿಲೋಮೀಟ್ರ್ ದೂರದಲ್ಲಿದ್ದಾರೆ. ನೀನು ಇವಾಗ ಫೋನ್ ಮಾಡಿದ್ರೆ ಅವ್ರು ಸುಮ್ಮನೆ ಗಾಬರಿ ಆಗ್ತಾರೆ. ನಿನ್ನ ಮಾತನ್ನ ಒಪ್ಕೋತೀನಿ, ಆದರೆ ಅತ್ತೆ ತುಟಿಕ್ ಪಿಟಿಕ್ಕು ಅಂತಿಲ್ಲ. ನಾವು ಹೀಗೆ ಇದ್ದರೆ ಜನ ರೊಚ್ಚಿಗೆ ಹೇಳ್ತಾರೆ ಅಷ್ಟೇ. ನಾನು ಹೋಗಿ ಮಾತಾಡ್ತೀನಿ ಮಿಂಚು. ಆ ಶಾರದವ್ರು ಬೇರೆ ಗರ್ಭಿಣಿ, ಪಾಪ ಅವರು. ಇಂಥ ಸಮಯದಲ್ಲಿ ನಾವು ಅವ್ರಿಗೆ ಸಹಾಯ ಮಾಡಬೇಕು. ನಾನು ಅಮ್ಮವ್ರಿಗೆಲ್ಲ ವಿಷಯ ಹೇಳ್ಬರ್ತೀನಿ. ಅಲ್ಲಿವರೆಗೂ ಧೈರ್ಯವಾಗಿರೋ. ಸಮುದ್ರ ಸರಿಗೆ ಮಾತ್ರ ಫೋನ್ ಮಾಡಬೇಡ, ಬಂದೇ ಇರು. ಹಲೋ ಹಲೋ, ಯಾರು ಹೇಳಿ? ಹಲೋ ಹಲೋ ಹಲೋ, ನೇತ್ರಾವತಿ ಅವರೇ. ಸಮುದ್ರ ಸರ್ ನೀವಾ? ಹೇಗಿದ್ದೀರಾ ನೇತ್ರ ಅವರೇ? ಚೆನ್ನಾಗಿದ್ದೀನಿ ಸರ್, ನೀವು? ನಿಮ್ಮ ನೆನಪಲ್ಲಿ ನಾನು ಕ್ಷೇಮವಾಗಿದ್ದೇನೆ. ನೆನಪಲ್ಲ, ಗುಂಗು ಅಂತ ಅನ್ಕೊಳ್ಳಿ. ಈಗ ನಾನು ಮೀಟಿಂಗಿಗೆ ಹೋಗ್ತಾ ಇದ್ದೆ, ಆಮೇಲೆ ಮಾಡೋಕ್ಕಾಗಲ್ಲ ಅಂತ ಈಗಲೇ ಮಾಡ್ದೆ. ಹೇಳಿ ಸರ್, ಬೇಗ ಹೇಳಿ. ನನಗೆಲ್ಲ ವಿಷಯ ಗೊತ್ತಾಯ್ತು. ಏನು ಗೊತ್ತಾಯ್ತು ಸರ್? ನಿಮ್ಮ ಅಮ್ಮ ಅವರು ಮಿಂಚು ಮನೆ ಶಿಫ್ಟ್ ಮಾಡೋದಲ್ಲದೆ ಆಫೀಸ್ ಕೂಡ ಶಿಫ್ಟ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಅಲ್ಲಿ ಒಂದೊಂದ್ಸಲ ನೆಟ್ವರ್ಕ್ ಸಿಕ್ಕಲ್ಲ, ಅದಕ್ಕೆ ಹೇಗಿದ್ದೀರಂತ ಫೋನ್ ಮಾಡಿ ವಿಚಾರಿಸ್ತೀನಿ. ಅಜ್ಜಿಗೂ ಈಗ ಫೋನ್ ಮಾಡಿ ವಿಚಾರಿಸ್ತೀನಿ. ಸರಿ ಸರ್, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ನಿಮಗೆ ಮತ್ತೆ ಫೋನ್ ಮಾಡ್ತೀನಿ. ಬಾಯ್. ಸರಿ ಸರಿ, ಕಾಯ್ತಾ ಇರ್ತೀನಿ. ಫೋನ್ ಮಾಡೋದನ್ನ ಮರಿಬೇಡಿ. ಸರಿ ಸರ್. ಹುಚ್ಚು ಹುಡುಗಿ ನೇತ್ರಾವತಿ. ದೇವ್ರ ಮೇಲಿರೋ ಭಕ್ತಿ ಕೆಲ್ಸದ ಮೇಲೂ ಹಾಗೆ ಇದೆ. ಸದಾ ಕೆಲ್ಸ 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 ಕೆಲ್ಸ. ಟೈಟಾನಿಕ್ ಹೀರೋ ಹಿಂಗ್ ನನ್ನ ಚೆಲುವೆ, ಅವಳಿಗೆ ಈ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಐಲ 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 ಐಲ, ಪ್ರೀತಿ ಪಾಸು ಈಗ ಫೈಲ. ಐಲ 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 ಐಲ.
ಫಾರ್ಮ್ ಹೌಸಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗಲ್ಲ, ಯಾವುದಕ್ಕೂ ಸೇಫ್ಟಿಗೆ ಅಣ್ಣ ಲ್ಯಾಂಡ್ಲೈನ್ಗೆ ಫೋನ್ ಮಾಡ್ತಿದ್ದ. ನಾನು ಲ್ಯಾಂಡ್ಲೈನ್ ಫೋನ್ ಮಾಡಿ ನೇತೃತ್ವ ಜೊತೆ ಮಾತಾಡ್ತೀನಿ. ಎಸ್. ಮುಖಕ್ಕೆ ಎಲ್ಲ ನಮ್ಮ ಅಣ್ಣನ್ ಸಿಗುತ್ತೆ, ನನಗೆ ಬೇಕಾದ್ರೆ ಏನು ಸಿಗಲ್ಲ. ಅಣ್ಣ ಫೋನ್ ಇಲ್ಲಿ ಇಟ್ಟೋಗಿದ್ದಲ್ಲ, ಫೋನ್ ನನ್ನನ್ನು ಆಟ ಆಡಿಸ್ತದೆ. ನಾನು ಈ ಫೋನ್ ಆಟ ಆಡಿಸ್ತೀನಿ. ಈ ಫೋನ್ನ ಲೈಟ್ ಮೋಡ್ಗೆ ಹಾಕ್ತೀನಿ. ಈ ಫೋನ್ಗೆ ಯಾವುದೇ ಒಂದು ಕಾಲ್ ಬರಬಾರ್ದು. ಫೋನು ಗ್ಲಾಸ್ ಇಲ್ಲೇ ಎಲ್ಲೋ ಬಿಟ್ಟಿದ್ದಲ್ಲ. ಹಾ, ಆಸ್ಪತ್ರೆಯಲ್ಲಿ ಸಾಯ್ತಾ ಬಿದ್ದು ಇವ್ರು ನೋಡ್ರಿ ಆಟಗಳು ಆಡ್ತಾವ್ರಿ ಇಲ್ಲಿ. ಇವ್ರಿಗೆ ಕೆಲಸಗಾರ ಮುಖ್ಯ ಅಲ್ಲ, ದುಡ್ಡೇ ಮುಖ್ಯ. ಟಿವಿ ನ್ಯೂಸ್ ಅವ್ರಿಗೆ ಪೇಪರ್ನವ್ರಿಗೆ ಫೋನ್ ಮಾಡಿ ಬರ್ಲಿ, ಹೋಗ್ಲಿ ಅವ್ರ ಕಂಪ್ನಿ ಮರ್ಯಾದೆ. ಆಸ್ಪತ್ರೆಯಲ್ಲಿ ನನ್ನ ಗಂಡ ಸಾಯ್ತಾ ಬಿದ್ದಿದ್ದಾರೆ, ಇವ್ರ ಪಾಡ್ಗೆ ಇವ್ರು ಮಾತಾಡ್ತಾ ಕುಂತಿದ್ದಾರೆ. ಫೋನ್ ಮಾಡಿ ಬಾಲಣ್ಣ ಬೇಗ. ಇವರು ನಮ್ಮ ಮಾತೆಲ್ಲ ಕೇಳಲ್ಲ, ಮನೇಲಿರೋ ವಸ್ತೆಲ್ಲ ಹೊಡೆದಾಕ್ರ. ದಯವಿಟ್ಟು ನನ್ನ ಮಾತು ಕೇಳಿ, ಗಲಾಟೆ ಮಾಡಬೇಡಿ, ಸುಮ್ಮನೆ ಇರಿ. ಸಮುದ್ರ ಸರ್ಗೆ ಕರುಣೆ ಇದೆ, ಆದರೆ ಅವರು ಊರಲ್ಲಿಲ್ಲ, ಅರ್ಥ ಮಾಡ್ಕೊಳ್ಳಿ. ನಾವು ನಿಮ್ಮನ್ನ ಅರ್ಥ ಮಾಡ್ಕೊಂಡು ಕಾಯ್ತಾ ಕುಂತ್ರೆ ನನ್ನ ಗಂಡ ಜೀವ ಹೋಗುತ್ತಮ್ಮ, ನಾನು ವಿಧವೆ ಆಗ್ತೀನಿ. ಏಯ್, ಏನ ಮಕ್ಕ ನೋಡಿದ್ರೆ ಎಲ್ಲ ಹೊಡೆದು ಬಿಸಾಕ್ರ.